ಒಂದು ಮುಖ್ಯ ವಿಷಯ ನಿಮ್ಮ ಮಹಾಜನ ಬಂಧುಗಳ ಗಮನಕ್ಕೆ ತರಬೇಕಾದ್ದು, ನಾನು ಇತ್ತೀಚೆಗೆ ಮೊನ್ನೆ ಒಂದು ತುಣುಕು ನೋಡಿದೆ. ಏನು ಅಂದ್ರೆ, ಸಕ್ಕರೆ ನಾಡಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯಿತು ಮಂಡ್ಯದಲ್ಲಿ. ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದದನ್ನು. ನಾನು ಅಲ್ಲಿಯ ಮಾನ್ಯ ಪತ್ರಕರ್ತರಿಗೆ ಅಭಿನಂದನೆಯನ್ನು ಹೇಳುತ್ತೇನೆ, ನಾನು ಧನ್ಯವಾದವನ್ನು ಹೇಳುತ್ತೇನೆ. ಮೊದಲಿಗೆ ಅಲ್ಲಿ ಈ ಲೊಟ್ಟೆಣ್ಣ, ಸಮಾಜೋದ್ಧಾರಕರು, ಅದೇ ರೀತಿ ಒಬ್ಬರು ಮಹಾತಾಯಿ ಅಗನಾಶಿನಿ ಅವರನ್ನು ನೋಡಿದೆ ನಾನು. ಮತ್ತೊಬ್ಬರು ಯಾರೋ ಇದ್ರು. ಮಾಧ್ಯಮ ಮಿತ್ರರು ಕೇಳಿದ ದಾಖಲೆಗಳು ಯಾವುದೂ ಇರಲಿಲ್ಲ ಇವರ ಹತ್ರ. ಧರ್ಮಸ್ಥಳದ ಸ್ವಸಹಾಯ ಸಂಘಗಳು, ಅವರು ಆರ್ಥಿಕ ನೆರವು ಕೊಡುವ BC ಟ್ರಸ್ಟ್, SKDRDP ಇದರ ಬಗ್ಗೆ ಕರೆದಂತಹದ್ದು ಇವರೇ. ಈ ಹೋರಾಟಗಾರರೇ ಕರೆದ ಪತ್ರಿಕಾಗೋಷ್ಠಿ ಅದು. ಎದ್ದು ನಿಂತರಲ್ಲ ಮಾಧ್ಯಮ ಮಿತ್ರರು, ದಾಖಲೆ ಕೊಡಿ, ಮಾತಾಡಬೇಡಿ. ಇವರೊಳಗೆ ಗೊಂದಲ ಆಯಿತು, ನಾನು ಮಾತಾಡ್ತೇನೆ ಅಂತ. ದಾಖಲೆಗಳಿಗೆಲ್ಲ ಇವರ ಮುಖ ಸಿಂಕ್ ಆಯಿತು, ಕರಟಿ ಹೋಯಿತು, ಕಪ್ಪಿಟ್ಟಿತು. ಯಾವ ದಾಖಲೆಯೂ ಇಲ್ಲ, ಮುಖ ನೋಡಿದ್ದು ಮಾತ್ರ. ಎದ್ದು ನಿಂತರು ಪತ್ರಕರ್ತರು. ಒಬ್ರು ಮಹಾನುಭಾವರು ಇನ್ಯಾವುದೋ ವಿಷಯ ಪ್ರವೇಶ ಮಾಡಿದ್ರು. ಅಷ್ಟೊತ್ತಿಗೆ ಹೇಳಿದ್ರು, ಆ ವಿಷಯಕ್ಕೆ ಪತ್ರಗೋಷ್ಠಿ ಅಲ್ಲ ಕರೆದದ್ದು ನೀವು ಈ ಮೈಕ್ರೋ ಫೈನಾನ್ಸಿನ ವಿಷಯ ಮಾತಾಡಲಿಕ್ಕೆ, ಅದರ ದಾಖಲೆಗಳನ್ನು ಕೊಡಿ. ನಿಮಗೆ ಇಷ್ಟ ಬಂದದ್ದನ್ನು ಮಾತಾಡಲಿಕ್ಕೆ ಕೇಳಲಿಕ್ಕೆ ಇದು ವೇದಿಕೆ ಅಲ್ಲ, ನೀವು ಕರೆದದ್ದಲ್ಲ. ಕಡಕ್ಕು ನಿಂತರು. ಪತ್ರಕರ್ತರೇ, ಮಾಧ್ಯಮದ ಮಿತ್ರರೇ ಎದ್ದು ಹೋದ್ರು, ಅದನ್ನು ಬಹಿಷ್ಕರಿಸಿದ್ರು. ನಾನು ಸಾಮಾಜಿಕ ಜಾಲತಾಣದ ಸನ್ಮಿತ್ರರಲ್ಲಿ, ಸಜ್ಜನರಲ್ಲಿ ಸಂಪ್ರಾರ್ಥಿಸ್ತೇನೆ, ಈ ಪ್ರಕರಣಕ್ಕೆ ಬೇಕಾಗಿ ಹುಟ್ಟಿಕೊಂಡಂತಹ ಅಣಬೆಗಳಂತೆ ಹುಟ್ಟಿಕೊಂಡಂತಹ ಏನು ಯೂಟ್ಯೂಬರ್ಸ್ ಇದ್ದಾರೆ, ಸುಮ್ಮನೆ ಕಟ್ಟಿಕೊಟ್ಟ ಬುತ್ತಿಯನ್ನಿಟ್ಟುಕೊಂಡು ಯಾವುದೋ ಒಂದು ಯಾಂತ್ರಿಕವಾದ ಒಂದು ಯೂಟ್ಯೂಬ್ ಬಂತಲ್ಲ, ಆ ಜಮ್ಮಿರನೋ ಸಮ್ಮಿರನೋ ಯಾವನೊಬ್ಬ, ಅವಾಗ ಒಂದಷ್ಟು ಜನ ನಿಂತರು. ನಿನ್ನ ಜೊತೆಗೆ ನಾವಿದ್ದೇವೆ ಯೂಟ್ಯೂಬರ್ಸ್ ಎಲ್ಲ. ಸೆಂಟ್ರಲ್ ಜೈಲಿನಿಂದ ಹೊರಗೆ ಬಂದವರಾಗೆ ಮುಖ ಇತ್ತು. ಮೊನ್ನೆ 10 ಕೋಟಿ ಮಾನನಷ್ಟ ಕೇಳುವಾಗ ಇವನೊಟ್ಟಿಗೆ ಯಾವ ಮುಖವೂ ಕಾಣಲಿಲ್ಲ. ಇಂತಹ ಯೂಟ್ಯೂಬರ್ಸ್ ಯಾರಿದ್ದೀರಿ? ಬೇರೆ ಯಾವ ಸತ್ಸಂಗಗಳು ಅದರಲ್ಲಿ ಬರಲಿಲ್ಲ, ಇದೊಂದು ಬಿಟ್ರೆ. ಸಮಾಜದ ಡೊಂಕನ್ನು ಇದನ್ನೆಲ್ಲ ತಿದ್ದಿ ತೀಡಿ ಅದನ್ನು ಸೌಂದರ್ಯಗೊಳಿಸುವಲ್ಲಿ ಕೆಲಸ ಮಾಡುವ ಪತ್ರಿಕೆಗಳು, ಮಾಧ್ಯಮಗಳು, ಯೂಟ್ಯೂಬ್ಗಳು ತುಂಬ ಇದೆ. ನಾನು ಕರ ಜೋಡಿಸಿ ಅವರನ್ನು ಅಭಿನಂದಿಸ್ತೇನೆ. ಆದರೆ ಎಲ್ಲಿಯೋ ಕೆಲವು ಇಂತಹ ಪ್ರಕರಣವನ್ನು ಬಿಂಬಿಸಿ ಧೂಂಪನೋ, ರಾಂಪನೋ, ಚೋಂಪನೋ, ಹೀಗೆ ಆ ಕಾರಣದಿಂದ ಸಕ್ಕರೆ ನಾಡಿನಲ್ಲಿ ನಡೆದಂತಹದ್ದು ಏನಿದೆ, ಇದು ಹೋದಲ್ಲಿ ನಡಿಬೇಕು. ದಾಖಲೆಗಳಿಲ್ಲದೆ ಮೊಬೈಲ್ ಹಿಡ್ಕೊಂಡು ಈ ಲೊಟ್ಟೆ ಹೇಳುವ ಇದ್ದಾನಲ್ಲ, ಲೊಟ್ಟೆಣ್ಣ, ಶಾಪ ಉಂಟ ಅಂತ ಕಾಣ್ತದೆ. ಸತ್ಯ ಹೇಳಿದ್ರೆ ಸತ್ತು ಹೋಗ್ತೀನಿ ನೀನು ಅಂತ ಮಾತಾಡುವವ ಮುಖ ಹೇಳುತ್ತದೆ. ವಿಷಯ ಲಂಪಟ, ಕಳ್ಳ ಮುಖವೇ ಹೇಳುತ್ತದೆ. ಇಲ್ಲದೆ ಇದ್ದ ಸಂಗತಿಗಳನ್ನು ಕತೆ ಕಟ್ಟಿಕೊಂಡು ಎಲ್ಲಿಗೆ ಹೊರಟಿದ್ದೀರಿ ನೀವು ಸಮಾಜದಲ್ಲಿ? ಆ ಕಾರಣದಿಂದ ಇದನ್ನು ಸರಿಯಾಗಿ ಗಮನಿಸಬೇಕು. ಸಮಾಜದ ಸ್ವಾಸ್ಥ್ಯ ಉಳಿಯುವಲ್ಲಿ ಮಹಾಜನ ಬಂಧುಗಳು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.